ಅಶ್ಲೀಲ ಕಮೆಂಟ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. 15 ಐಡಿ 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ ಸಮೇತ ದೂರು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗೆ ವಿಜಯಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಿಂಕ್ ಮಾಹಿತಿ ಸಂಬಂಧ ಸೈಬರ್ ಕ್ರೈಮ್ ಪೊಲೀಸರಿಂದ ಮೆಟಾಗೆ ಪತ್ರ ಬರೆಯಲಾಗಿದೆ. 15 ಖಾತೆಗಳ IP ಅಡ್ರೆಸ್, ಖಾತೆದಾರರ ಮಾಹಿತಿ ನೀಡುವಂತೆ ಲೆಟರ್ ಬರೆಯಲಾಗಿದೆ. ಹಿಂದೆ ನಟಿ ರಮ್ಯಾ ಪ್ರಕರಣದ ತನಿಖೆಯಂತೆ ಈ ಕೇಸ್ ಕೂಡ ತನಿಖೆ ಆಗಬೇಕು. ನಟಿ ರಮ್ಯಾ ಬಳಿಕ ಅಶ್ಲೀಲ ಕಮೆಂಟ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಕೆಟ್ಟ ಕಮೆಂಟ್ಸ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮ್ಯಾ ಕೇಸಲ್ಲಿ 10 ಮಂದಿಯನ್ನ ಜೈಲಿಗೆ ಕಳಿಸಿದ್ರು ಪೊಲೀಸರು. 15 ಖಾತೆಗಳ ವಿರುದ್ಧ FIR ದಾಖಲಿಸಿ ಸದ್ಯ ತನಿಖೆ ಆರಂಭಿಸಲಾಗಿದೆ. ಅಶ್ಲೀಲ ಅಸಭ್ಯ ಕಾಮೆಂಟ್ ಮಾಡಿದ ಅಕೌಂಟ್ಗಳ ಲಿಸ್ಟ್ ರೆಡಿ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಈ ಹಿಂದೆ ರಮ್ಯಾ ಕೂಡ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ರೇಸ್ ಮಾಡಿದ್ರು. 10 ಮಂದಿ ಅರೆಸ್ಟ್ ಆಗಿದ್ರು. ಈಗ ವಿಜಯಲಕ್ಷ್ಮಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಲೆಟರ್ ನಲ್ಲಿ ಏನೆಲ್ಲ ಮಾಹಿತಿ ಇದೆ ಶರತ್? ವಿನುತಾ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ಲೀಲ ಕಮೆಂಟ್ ಗಳನ್ನ ಹಾಕುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ನಟಿ ರಮ್ಯಾ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಅದರಂತೆ ಹಲವರನ್ನ ಕೂಡ ಅರೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು. ಇದೀಗ ಕಳೆದ ದಾವಣಗೆರೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ನಂತರ ವಿಜಯಲಕ್ಷ್ಮಿ ಅವರಿಗೆ ಕೆಲವೊಂದಿಷ್ಟು ಕಾಮೆಂಟ್ ಗಳನ್ನ ಹಾಕಲಾಗ್ತದೆ ಅನ್ನುವಂತ ಒಂದು ವಿಚಾರವಾಗಿ ಅವರು ಕೂಡ ನಿನ್ನೆ ಕಮಿಷನರ್ ಕಚೇರಿಗೆ ತಿಳಿಸಿ CCB ಪೊಲೀಸರಿಗೆ ದೂರನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದರ ಆಧಾರದಲ್ಲಿ FIR ಅನ್ನ ದಾಖಲು ಮಾಡಿಕೊಂಡು ತನಿಖೆನ ನಡೆಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ ಯಾರ್ಯಾರು ಅದಕ್ಕೆ ಕಮೆಂಟ್ ಅನ್ನ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ಗಳ ಆಧಾರದ ಮೇಲೆ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಯಾರ ಹೆಸರಿನಲ್ಲಿ ಆ ಅಕೌಂಟ್ ಇದೆ, ಯಾರ ನಂಬರ್ ನಲ್ಲಿ ಆ ಅಕೌಂಟ್ ಇದೆ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಆ ಕಾರಣದಿಂದಾಗಿ ಸದ್ಯ ಮೆಟಾಗೆ ಏನು ಇನ್ಸ್ಟಾ ಹಾಗೆ ಫೇಸ್ಬುಕ್ಗೆ ಸಂಬಂಧಪಟ್ಟ ಹಾಗೆ ಮೆಟಾಗೆ ಪತ್ರವನ್ನ ಬರೆದು ಆ ಅಕೌಂಟ್ಗೆ ಸಂಬಂಧಪಟ್ಟ 15ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ತದನಂತರ ಒಟ್ಟು 3 ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಸದ್ಯ CCB ಪೊಲೀಸರು ನಿರ್ಧಾರವನ್ನ ಮಾಡಿರುವಂತದ್ದು. ಅದರ ಆಧಾರದಲ್ಲಿ ತನಿಖೆ ಹಾಗೆ ಆರೋಪಿಗಳ ಜಾಡನ್ನ ಪತ್ತೆ ಹಚ್ಚುವಂತದ್ದು ಜೊತೆಗೆ ಅವರ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ 3 ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಯಾವ್ಯಾವ ಅಕೌಂಟ್ ಗಳಲ್ಲಿ ಈ ರೀತಿಯಾದಂತಹ ಕಮೆಂಟ್ ಗಳನ್ನ ಹಾಕಲಾಗಿತ್ತು, ಜೊತೆಗೆ ಪೋಸ್ಟ್ ಗಳನ್ನ ಹಾಕಲಾಗಿತ್ತು, ಅವೆಲ್ಲವ ಮಾಹಿತಿಯನ್ನ ಕೂಡ ಈಗಾಗಲೇ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಕೊಟ್ಟಿರುವಂತದ್ದು. ಅದರ ಆಧಾರದ ಮೇಲೆ ಸದ್ಯ FIR ಅನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಇನ್ನು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಪತ್ರವನ್ನ ಬರೆದು ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು IP ಅಡ್ರೆಸ್ ಗಳ ಆಧಾರದ ಮೇಲೆ ಸದ್ಯ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಆರಂಭಿಕವಾಗಿ ಪೊಲೀಸರು ಪರಿಶೀಲನೆ ನಡೆಸುವಂತಹ ವೇಳೆಯಲ್ಲಿ ಕೆಲವೊಂದಿಷ್ಟು ಅಕೌಂಟ್ ಗಳನ್ನ ಡಿಲೀಟ್ ಅನ್ನ ಮಾಡಲಾಗಿದೆ. ಜೊತೆಗೆ ನಿನ್ನೆ ಯಾವಾಗ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಗೊತ್ತಾಗುತ್ತೋ ಕೂಡಲೇ ಹಲವು ಅಕೌಂಟ್ಗಳು ಕೂಡ ಡಿಲೀಟ್ ಆಗಿದ್ದಾವೆ ಎನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ವಿನುತಾ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.